ಹೆಬ್ಬಗೋಡಿ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಲಾಗಿರುವ 2ನೇ ವರ್ಷದ ಆನೇಕಲ್ ವಾಲಿಬಾಲ್ ಟೂರ್ನಿಮೆಂಟ್ ಕುರಿತು ಚಂದಾಪುರದ ಸೂರ್ಯ ಸಿಟಿಯಲ್ಲಿರುವ ಶಾಸಕರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಭಾನುವಾರ ಮೇ 10, 2026ರಂದು ಸೂರ್ಯ ಸಿಟಿಯ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟವು ಅದ್ದೂರಿಯಾಗಿ ಜರುಗಲಿದೆ. ಸ್ಥಳೀಯ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ ಎಂದು ಸಂಘಟಕರು ತಿಳಿಸಿದರು. ಪಂದ್ಯಾವಳಿಯಲ್ಲಿ ವಿಜೇತರಾಗುವ ತಂಡಗಳಿಗೆ ಟ್ರೋಫಿಯೊಂದಿಗೆ ದೊಡ್ಡ ಮೊತ್ತದ ನಗದು ಬಹುಮಾನವನ್ನ ಘೋಷಿಸಲಾಗಿದೆ. ಪ್ರಥಮ ಬಹುಮಾನ 66,666 ರೂಪಾಯಿ ಮತ್ತು ಟ್ರೋಫಿ, ದ್ವಿತೀಯ ಬಹುಮಾನ 33,333 ರೂಪಾಯಿ ಮತ್ತು ಟ್ರೋಫಿ, ತೃತೀಯ ಬಹುಮಾನ 11,111 ರೂಪಾಯಿ ಮತ್ತು ಟ್ರೋಫಿ. ಆಯೋಜಕರು ಪಂದ್ಯಾವಳಿಯ ಶಿಸ್ತು ಕಾಪಾಡಲು ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಿದ್ದಾರೆ. ಈ ಪಂದ್ಯಾವಳಿಯು ಕೇವಲ ಆನೇಕಲ್ ತಾಲೂಕಿನ ಆಟಗಾರರಿಗೆ ಮಾತ್ರ ಸೀಮಿತವಾಗಿದೆ. ಪ್ರತಿ ಆಟಗಾರನು ಕಡ್ಡಾಯವಾಗಿ 3 ವರ್ಷ ಹಳೆಯದಾದ ಆಧಾರ್ ಕಾರ್ಡ್ ಹೊಂದಿರಬೇಕು. ಪಂದ್ಯಾವಳಿಯು ನಾಕ್ಔಟ್ ಮಾದರಿಯಲ್ಲಿ ನಡೆಯಲಿದ್ದು, ಆಟಗಾರರಿಗೆ ಪಂದ್ಯಾವಳಿಯ ದಿನದಂದು ಊಟದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತದೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ತಂಡಗಳ ನೋಂದಣಿಗೆ ಮೇ 5, 2026 ಕೊನೆಯ ದಿನಾಂಕವಾಗಿದೆ. ಪ್ರವೇಶ ಶುಲ್ಕ ಪ್ರತಿ ತಂಡಕ್ಕೆ 1,000 ನಿಗದಿಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ತಂಡಗಳ ನೋಂದಣಿಗಾಗಿ ಸಂಪರ್ಕಿಸಲು ಕೋರಲಾಗಿದೆ. ಮಧು 9148777839, ಅಜಯ್ 9686877892, ಚೇತನ್ 74839 ಹೇಮಂತ್ 6362631216. ಗ್ರಾಮೀಣ ಭಾಗದ ಯುವಕರಲ್ಲಿ ಕ್ರೀಡಾ ಮನೋಭಾವನೆಯನ್ನ ಬೆಳೆಸಲು ಈ ಪಂದ್ಯಾವಳಿ ಒಂದು ಉತ್ತಮ ವೇದಿಕೆಯಾಗಲಿದೆ. ತಾಲೂಕಿನ ಎಲ್ಲಾ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆಯೋಜಕರು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ಆನೇಕಲ್ ತಾಲೂಕು ಮಟ್ಟದ ವಾಲಿಬಾಲ್ ಟೂರ್ನಮೆಂಟ್ ಸೀಸನ್ 2 ಪ್ರತಿ ವರ್ಷವೂ ಯೂತ್ ಕಾಂಗ್ರೆಸ್ಸಿಂದ ಒಂದು ಅದ್ದೂರಿಯಾಗಿ ವಾಲಿಬಾಲ್ ಹಬ್ಬವನ್ನು ಮಾಡ್ತೀವಿ. ಅದು ಬಂದು ನಮ್ಮ ಹೆಬ್ಬಗೋಡಿ ಬ್ಲಾಕ್ ಅಧ್ಯಕ್ಷರಿಂದ ಮಧುಸೂದನ್ ಅಂತ ಪ್ರತಿ ವರ್ಷ ನಾವು ನೇತೃತ್ವ ಮಾಡ್ತೀರಿ. ಅದಕ್ಕೆ ಫುಲ್ಲು ನಮಗೆ ಬ್ಯಾಕ್ ಬೋನ್ ಆಗಿ ನಮ್ಮ ಶಾಸಕರು ಹಾಗೂ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ SC/ST ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬೆಂಬಲವಾಗಿರ್ತಾರೆ. ನಾವು ಯಾಕೆ ಈ ಥರ ಸ್ಪೋರ್ಟ್ಸ್ ತುಂಬ ಬೆಲೆ ಕೊಡ್ತೀವಿ ಅಂದರೆ, ಹಳ್ಳಿಗೂ ಒಂದು ಕ್ರೀಡೆ ಬರಬೇಕಾಚೆ. ಈ ಕ್ರೀಡೆಯಿಂದ ಒಂದು ಸಂಘಟನೆ ಆಗುತ್ತೆ. ಈ ದಿನಗಳಲ್ಲಿ ಎಲ್ಲರೂ ಜೂಜು ಮತ್ತು ಒಂದು ಮಾಧ್ಯಮಕ್ಕೆ ಒಂದು ಏನು ಡ್ರಿಂಕ್ಸ್ಗೆ ಒಂದು ಅಡಿಕ್ಟ್ ಆಗ್ತಾರೆ. ವಾಲಿಬಾಲ್ ಅನ್ನೋದು ತುಂಬ ಸ್ಪೋರ್ಟಿ ಗೇಮು, ಒಂದು ಹೆಲ್ತಿ ಕಾಂಪಿಟೇಷನ್ನು. ಮತ್ತು ನಾವು ಮಾಡೋದು ಯೂತ್ ಕಾಂಗ್ರೆಸ್ಸಿಂದ ಒಂದು ನಾರ್ಮಲ್ ವಾಲಿಬಾಲ್ ಅಂತೂ ಆಗೋಲ್ಲ. ಯಾಕಂದರೆ ಹೋದಬಾರಿ ನೀವೆಲ್ಲ ನೋಡಿರ್ಬೋದು, ಒಂದು ನ್ಯಾಷನಲ್ ಲೆವೆಲ್ ತನಕ ಹೋಗಿತ್ತು. ನಾವು ಮಾಡೋದೇ ಆನೇಕಲ್ ತಾಲೂಕು ಮಟ್ಟ. ತಾಲೂಕು ಜನತೆ ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಒಂದೇ ಒಂದು ಉದ್ದೇಶ. ಯಾವುದೇ ರೀತಿಯಾಗಿ ಆನೇಕಲ್ ತಾಲೂಕು ಬಿಟ್ಟು ನಾವು ಬೇರೆ ತಾಲೂಕವ್ರಿಗೆ ಒಂದು ಆಹ್ವಾನ ಕೊಡ್ತಾಯಿಲ್ಲ. ಹಳ್ಳಿಗೂ ಹಾಗೂ ಒಂದು ಯಾರ್ಯಾರು ನಮ್ಮ ತಾಲೂಕಲ್ಲಿ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಯಾರು ಆಡಿದಾರೋ ದಯವಿಟ್ಟು ಮುಂದೆ ಬರಬೇಕು. ವಾಲಿಬಾಲನ್ನು ಸ್ವಲ್ಪ ಮುಂದೆ ತಗೊಂಬರಬೇಕು. ವಾಲಿಬಾಲ್ ಅಂತೂ ಒಂದು ಹೊರತಲ್ಲ, ಎಲ್ಲ ಸ್ಪೋರ್ಟು ಬರಬೇಕು. ಒಂದು ಸ್ಪೋರ್ಟಿವ್ ಆಗಿ ಒಂದು ಬರಬೇಕಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಯೂತ್ ಕಾಂಗ್ರೆಸ್ ಸದಾ ನಾವು ಒಂದು ಸ್ಪೋರ್ಟಿವ್ಗೆ, ಒಂದು ಎಜುಕೇಷನ್ ಸಿಸ್ಟಮ್ಗೆ ಸದಾಕಾಲ ಮುಂದೆ ಇರ್ತೀವಿ. ಯಾಕೆ ನಾವು ಪ್ರತಿ ವರ್ಷವೂ ಯಾಕೆ ನಾವು ಎಲ್ಲ ಭಾಗದಲ್ಲೂ ಮಾಡ್ತಾಯಿದ್ದೀವಿ ಅಂದರೆ, ಸಂಘಟನೆ ಒಂದೇ ಉದ್ದೇಶ ನಮಗೆ. ಸಂಘಟನೆಯಲ್ಲಿ ಬರೀ ಒಂದು ರಾಜಕೀಯ ಉದ್ದೇಶ ಅಲ್ಲ, ಎಲ್ಲರೂ ಜನಗಳು ಹಾಗೂ ಎಲ್ಲ ಹಳ್ಳಿಗೂ ಒಂದು ಎಜುಕೇಷನ್ ಅಂತ ಬರಬೇಕು. ಎಜುಕೇಷನ್ ಅಂದರೆ ಬರೀ ಒಂದು ಓದೋದು ಮತ್ತು ಬುಕ್ಸ್ ಅಲ್ಲ, ಅದರಲ್ಲಿ ಸ್ಪೋರ್ಟ್ಸ್ ಇರುತ್ತೆ. ಎಲ್ಲ ರೀತಿಯೂ ಒಂದು ಸ್ಪೋರ್ಟ್ಸ್ ಬಂದು ಒಂದು ಹೆಲ್ತೇ ಮೇನ್ ಇಂಪಾರ್ಟೆಂಟು. ನಮ್ಮ ಈಗ ಈ ಕಾಲದಲ್ಲಿ ಎಲ್ಲ ನೋಡ್ಬೋದು, ಎಲ್ಲರೂ ಸಹ ತುಂಬ ದೇಶದಲ್ಲಿ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿ ತುಂಬ ಜನ ಸಾವನ್ನಪ್ಪಿದ್ದಾರೆ. ಅದಕ್ಕೆ ಮೂಲ ಕಾರಣ ಏನಂದರೆ ಹೆಲ್ತ್ ಇಶ್ಯೂ. ಯಾಕೆ ಹೆಲ್ತ್ ಇಶ್ಯೂ ಅಂದರೆ, ಈ ಜನ್ರೇಷನಲ್ಲಿ ಫುಡ್ಡೇ ಬಂದು ಅನ್ಹೆಲ್ತಿ ಫುಡ್ ಇದೆ. ದಯವಿಟ್ಟು ಒಂದು ಸ್ಪೋರ್ಟ್ಸು, ಒಂದು ಜಿಮ್ಮು ಎಲ್ಲ ಮಾಡಿಕೊಂಡು ಪ್ರತಿಯೊಬ್ಬರೂ ಒಂದು ಮುಂದಾಳ್ತಾ ಬಂದು ಅವ್ರವ್ರ ಹೆಲ್ತನ್ನು ಕಾಪಾಡಬೇಕು. ಅವ್ರ ಹೆಲ್ತ್ ಕಾಪಾಡಿಕೊಂಡ್ರೆ ಮನೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾಗಿ ಒಂದು ಏನು ಅನ್ಯ ಚಟುವಟಿಕೆಲ್ಲ ಒಳಗಾಗಬೇಡಿ ಅಂತ ಹೇಳ್ತಾ
ಒಂದು ಎಲ್ಲರಿಗೂ ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಎಲ್ಲ ಸ್ಪೋರ್ಟ್ಸ್ ಜನಗಳಿಗೆಲ್ಲ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಇನ್ನೊಂದೇನೆಂದರೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಹಾಗೂ ನಾಯಕರು ಹಾಗೂ ಮತ್ತು ಎಲ್ಲ ಸಮುದಾಯ ಮುಖಂಡರು ಆಗಲಿ ಎಲ್ಲ ನಾಯಕರು ನಮ್ಮ ಕೈ ಜೋಡಿಸ್ಬೇಕು. ಈ ವಾಲಿಬಾಲ್ ಫೆಸ್ಟಿವಲ್ನ ಒಂದು ಗ್ರ್ಯಾಂಡಾಗಿ ಒಂದು ಸೆಲೆಬ್ರೇಷನ್ ಮಾಡಬೇಕು, ಒಂದು ನಮ್ಮ ಸಪೋರ್ಟ್ ಬೇಕಂತ ಎಲ್ಲರೂ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ದಿನಾಂಕ 10/5/2026 ವಾಲಿಬಾಲ್ 2ನೇ ವರ್ಷದ ಒಂದು ಕ್ರೀಡೆಯನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಸದಾಕಾಲ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಒಂದು ಸಹಕಾರ ಕೊಡ್ತಕ್ಕಂಥ ಬಿ ಶಿವಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಒಂದು ವಾಲಿಬಾಲ್ ಟೂರ್ನಮೆಂಟ್ನ ಆಯೋಜಿಸಲಾಗಿದೆ. ಅದೇ ರೀತಿ ತಾಲೂಕಿನ ಎಲ್ಲ ಕಾಂಗ್ರೆಸ್ನ ಮುಖಂಡರು, ಯುವ ಮುಖಂಡರು ಎಲ್ಲ ನಮ್ಮ ಒಂದು ಹಿರಿಯರು ನಮಗೆ ಆಶೀರ್ವಾದ ಮಾಡ್ತಾ ನಮಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇದನ್ನು ವಿಶೇಷವಾಗಿ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಮಾಡೋದು, ಕಾರ್ಮಿಕರಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮುಡುಪಾಗಿಟ್ಟಿರ್ತೀವಿ. ಅದೇ ರೀತಿ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರು ಸಹ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ವಾಲಿಬಾಲ್ ಟೂರ್ನಿಮೆಂಟು ಸುಮಾರು 12 ಇಟ್ಕೊಂಡಿದ್ದೀವಿ ನಾವು, ಪಂದ್ಯಾವಳಿಗಳ ಷರತ್ತುಗಳನ್ನ ಇಟ್ಕೊಂಡಿದ್ದೀವಿ. ಆನೇಕಲ್ ತಾಲೂಕು ಆಟಗಾರರಿಗೆ ಮಾತ್ರ ಅವಕಾಶವಿರುತ್ತದೆ ಈ ಪಂದ್ಯದಲ್ಲಿ. ಕಡ್ಡಾಯವಾಗಿ ಆಧಾರ್ ಕಾರ್ಡ್ 3 ವರ್ಷದ ಹಿಂದಿಂದಾಗಿರಬೇಕು. ಆಧಾರ್ ಕಾರ್ಡ್ ನೋಂದಣಿ ಕಳಪೆ ಆಗಿದ್ದಲ್ಲಿ ತಂಡವನ್ನು ಪಂದ್ಯದಿಂದ ಹೊರಹಾಕಲಾಗುವುದು. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಆಟಗಾರರಿಗೆ ಊಟದ ವ್ಯವಸ್ಥೆ ಇರುತ್ತದೆ. ಆಟಗಾರರಿಗೆ ಆಡುವ ಸಮಯದಲ್ಲಿ ಯಾವುದೇ ಅನಾಹುತ ಸಂಭವಿಸಿದಲ್ಲಿ ಆಯೋಜಕರು ಆಗಿರುವುದಿಲ್ಲ. ಒಂದು ತಂಡದಲ್ಲಿ ಆಟ ಆಡಿದವರು ಮತ್ತೊಂದು ತಂಡದಲ್ಲಿ ಆಡುವಂತಿಲ್ಲ. ಪಂದ್ಯಾವಳಿಯಲ್ಲಿ ಅಸಭ್ಯವಾಗಿ ವರ್ತಿಸಿದ್ದಲ್ಲಿ ತಂಡವನ್ನು ಪಂದ್ಯಾವಳಿಯಿಂದ ದೂರ ಹೊರಹಾಕಲಾಗುವುದು. ಪ್ರತಿ ಪಂದ್ಯವು ನಾಕೌಟ್ ಮಾದರಿಯಲ್ಲಿ ನಡೆಯಲಾಗುತ್ತದೆ. ತಂಡವನ್ನು ನೋಂದಣಿ ಮಾಡುವ ಕೊನೆಯ ದಿನಾಂಕ 5/5/2021. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ನಾಕೌಟ್ ಮ್ಯಾಚ್ ಆಗಿರೋದ್ರಿಂದ ಯಾರ್ಯಾರು ನಮ್ಮ ತಾಲೂಕಿನ ಒಂದು ಕ್ರೀಡಾಪಟುಗಳಿರ್ತಾರೆ ಅವರು ಬಂದು 5ನೇ ತಾರೀಕಿಗೆ ಬಂದು ನೋಂದಣಿ ಮಾಡ್ಕೊಳ್ಬೇಕು ಅಂತೇಳಿ. ನೋಂದಣಿ ಮಾಡಿಕೊಂಡಾಗ ನಾವು ನಾಕೌಟ್ ಮ್ಯಾಚ್ ಮಾಡಿಕೊಂಡಾಗ ಯಾವುದೇ ಒಂದು ವ್ಯವಸ್ಥಿತವಾಗಿ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ. ಅದೇ ರೀತಿ ಟೈಸ್ ಕಾಫಿ 7/5/2021 ನೀಡಲಾಗುವುದು. ಪ್ರತಿ ಆಟಗಾರರಿಗೂ ಸಮಸ್ತ ಕಡ್ಡಾಯವಾಗಿರುತ್ತದೆ. ಮೊದಲನೇ ಪ್ರೈಸು 66,606 ರೂಪಾಯಿ ಇರುತ್ತದೆ. ಎರಡನೇ ಬಹುಮಾನ 33,333 ರೂಪಾಯಿ ಇರುತ್ತೆ. ಮೂರನೇ ಬಹುಮಾನ 11,111 ರೂಪಾಯಿ ಇರುತ್ತೆ. ಟ್ರೋಫಿ ಜೊತೆಗೆ ಈ ಪಂದ್ಯಾವಳಿಗಳನ್ನು ಆಯೋಜಿಸುವ ಮುಖ್ಯ ಕಾರಣ ಏನಂತಂದರೆ, ನಮ್ಮ ತಾಲೂಕಿನಲ್ಲಿ ಒಂದು ಮಾದಕ ವಸ್ತುಗಳಿಗೆ ಒಂದು ಬಲಿಯಾಗ್ತಕ್ಕಂಥ ಯುವಕರಿಗೆ ಒಂದು ಮಾದರಿಗೆ ನಾವು ಅವ್ರನ್ನೆಲ್ಲ ಇಂಥ ಕ್ರೀಡೆಗಳಿಗೆ ಬಂದು ಭಾಗವಹಿಸಿ ಅವರ ಸ್ಪೋರ್ಟ್ಸ್ಗೆ ಹೆಚ್ಚಿನ ಆಸಕ್ತಿ ಕೊಡಬೇಕಂತೇಳಿ ಎಲ್ಲ ನಮ್ಮ ತಾಲೂಕಿನ ಯುವಕರಿಗೂ ಪ್ರತಿ ವರ್ಷ ವಿಭಿನ್ನವಾಗಿ ವಾಲಿಬಾಲ್ ಪಂದ್ಯಾವಳಿ ಇರ್ಬೋದು, ಖೋ ಖೋ ಪಂದ್ಯಾವಳಿಗಳಿರ್ಬೋದು, ವಿಭಿನ್ನವಾದ ಟೂರ್ನಿಮೆಂಟ್ ಕ್ರಿಕೆಟ್ ಪಂದ್ಯಾವಳಿಗಳಿರ್ಬೋದು ಸದಾಕಾಲ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ತಾಲೂಕಿನ ಜನತೆ ಎಲ್ಲರೂ ಬಂದು ಈ ಟೂರ್ನಿಮೆಂಟಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತೀವಿ. ಅದೇ ರೀತಿ ನಮ್ಮ ಬೊಮ್ಮಸಂದ್ರ ಪುರಸಭೆ ಹಾಗೂ ಚಂದಾಪುರ ಪುರಸಭೆ, ಹೆಬ್ಬಳ್ಳಿ ನಗರಸಭೆ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಅವ್ರಿಗೆ ಸನ್ಮಾನನ ಇಟ್ಕೊಂಡಿದ್ದೀವಿ. ಯಾಕಂದರೆ ಅವ್ರು ತುಂಬ ಕಷ್ಟಪಡುವಂಥ ವ್ಯಕ್ತಿಗಳವರು. ಸದಾ ನಮ್ಮ ಇದೇನು ಗ್ರಾಮಗಳನ್ನ ಸ್ವಚ್ಛಗೊಳಿಸ್ತಾ ಅವರು ಕೆಲಸ ಶ್ಲಾಘನೀಯವಾದದ್ದು. ಅವ್ರನ್ನ ಗೌರವಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ತಾಲೂಕಿನ ಜನತೆ, ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ದಯವಿಟ್ಟು ನಮ್ಗೆ ಸಹಕರಿಸ್ತಾನೆ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ತಾಲೂಕಿನ ಎಲ್ಲ ಜನತೆಯೂ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮನ್ನು ಕೋರ್ಕೊಳ್ತೀವಿ. 10ನೇ ತಾರೀಕು ಇದೇ ಭಾನುವಾರ ಸೂರ್ಯನಗರದ ಮೊದಲನೇ ಹಂತದಲ್ಲಿ ವಾಲಿಬಾಲ್ ಪಂದ್ಯಾವಳಿಗಳನ್ನು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಕಾರ್ಮಿಕ ದಿನಾಚರಣೆ ಅಂತ ಮಾಡಬೇಕು ಅಂತ ನಾವೆಲ್ಲ ಮಾತಾಡಿ ಈಗ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೀರಿ. ಈಗೆಲ್ಲ ಅವರೆಲ್ಲ ರೂಲ್ಸ್ ಎಲ್ಲ ಹೇಳಿದ್ದಾರೆ. ಕಾರ್ಮಿಕರು ಬಂದು ದಯವಿಟ್ಟು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ನಮ್ಮ ತಾಲೂಕದ್ದಂಥ ಯಾರು ಕಾರ್ಮಿಕರು ಇದ್ದಾರೆ ಅವರು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಕೋರ್ಕೊತೀರಿ. ಈ ಕಾರ್ಯಕ್ರಮಕ್ಕೆ ನಮಗೆ ಯಾವಾಗಲೂ ಮಾಡಬೇಕಂತ ನಮ್ಮ ಶಾಸಕರು ಕಾರ್ಮಿಕರಿಗೋಸ್ಕರ ಮಾಡಿ ಕಾರ್ಮಿಕ ದಿನಾಚರಣೆಯನ್ನು
ನಿನ್ನೆ ಏನೋ ಅವ್ರಿಗೆ ಒಂದು ಫಂಕ್ಷನ್ ಮಾಡಿದ್ರು. ಈಗ ಒಂದು ಸ್ಪೋರ್ಟ್ಸ್ ರೀತಿಯಲ್ಲಿ ಒಂದು ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಧುಸೂದನ್ ಅವರು ನಾನು ಮಾಡ್ತೀನಿ ಅಂತ ಅವರು ಮುಂದೆ ಬಂದು ಈ ನಮ್ಮ MLA ಸಾಹೇಬರು ಅವ್ರ ನೇತೃತ್ವದಿಂದ ಅವರು ಮುಂದೆ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. 10ನೇ ತಾರೀಕು ದಯವಿಟ್ಟು ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಎಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತ ಕೋರ್ಕೊತೀನಿ. ಇದೇ ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಇತ್ತು. ಅದು ಅಂಗವಾಗಿ ನಮ್ಮ ಹೆಬ್ಗೋಡಿ ಬ್ಲಾಕ್ ಮಧು ಅಣ್ಣ ಅವರ ನೇತೃತ್ವದಲ್ಲಿ ವಾಲಿಬಾಲ್ ಟೂರ್ನಿಮೆಂಟ್ ಆಯೋಜಿಸಿದ್ದಾರೆ. ಈ ಟೂರ್ನಿಮೆಂಟ್ಗೆ ಸಹಕಾರ ನಿಂತಿರೋ ನಮ್ಮ ಶಾಸಕರಾದ MLA ಶಿವಣ್ಣನವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಆನೇಕಲ್ ಜನತೆಗೆ ಹೇಳೋದಂದ್ರೆ ಆ್ಯಕ್ಚುಲಿ ಎಲ್ಲ ಕಡೆ ಟೂರ್ನಿಮೆಂಟ್ಗಳು ವಾಲಿಬಾಲ್ ಟೂರ್ನಿಮೆಂಟ್ ಆಡ್ತಾಯಿದ್ದಾರೆ. ನಮ್ಮ ಆನೇಕಲ್ ಜನತೆಯವರು ಎಲ್ಲರೂ ಬಂದು ಈ ಟೂರ್ನಿಮೆಂಟ್ನ ಯಶಸ್ವಿಗೊಳಿಸ್ಕೊಬೇಕಂತ ನಾನು ಕೇಳ್ಕೊತೀನಿ. ಈಗಾಗಲೇ ನಮ್ಮ ಸ್ನೇಹಿತರೆಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ಏನು ವಿಷಯ ಅಂತ. ನಮ್ಮ ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಮಧುಸೂದನ್ ಅವರ ನೇತೃತ್ವದಲ್ಲಿ ಇದೇ ಮೇ 10ರಂದು ವಾಲಿಬಾಲ್ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ದು 2ನೇ ಸೀಸನ್ ಆಗಿದ್ದು ತುಂಬ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಯಲಿ ಎಂದು ನಾನು ಕೋರ್ತೇನೆ.